ನವಿಲೂರಿನಲ್ಲಿ ಸಾಗರ್ ಎನ್ನುವ ಒಬ್ಬ ಪುಟ್ಟ ಹುಡುಗನಿದ್ದ. ಚಿಕ್ಕ ವಯಸ್ಸಿನಲ್ಲಿಯೇ ಆತನು ತಾಯಿಯನ್ನು ಕಳೆದುಕೊಂಡಿದ್ದನು. ಸಾಗರ್ನ ತಂದೆ ಹನುಮನಿಗೆ ಮಗನನ್ನು ನೋಡಿಕೊಳ್ಳುವುದು ಕಷ್ಟವಾದರೂ ಮಗನಿಗೆ ತೊಂದರೆ ಬರದ ಹಾಗೆ ನೋಡಿಕೊಳ್ಳುತ್ತಿದ್ದನು. ಇರುವ ಒಬ್ಬನೇ ಒಬ್ಬ ಮಗನನ್ನು ಚೆನ್ನಾಗಿ ಓದಿಸಬೇಕು ಎಂಬ ಆಸೆಯಿಂದ ಸಾಗರ್ನನ್ನು ಪಟ್ಟಣಕ್ಕೆ ಕರೆತಂದು ಒಂದು ಶಾಲೆಯಲ್ಲಿ ಸೇರಿಸಿದನು. ಒಮ್ಮೆ ಇದ್ದಕ್ಕಿದ್ದ ಹಾಗೆ ಸಾಗರ್ನ ತಂದೆಗೆ ಹುಷಾರು ತಪ್ಪಿತು. ಅದಕ್ಕಾಗಿ ಸಾಗರನು ಅಪ್ಪನನ್ನು ನೋಡಿಕೊಳ್ಳುವ ಸಲುವಾಗಿ ಶಾಲೆಗೆ 3 ದಿನ ರಜೆಯನ್ನು ಹಾಕಿದನು. ಅದೇ ಸಮಯದಲ್ಲಿ ಆತನಿಗೆ ಪರೀಕ್ಷೆಗಳು ಹತ್ತಿರವಿದ್ದವು. ಸಾಗರನಿಗೆ ಹಿಂದಿನ ತರಗತಿಗಳ ಪಾಠ ಪುಸ್ತಕವನ್ನು ತರಗತಿಯಲ್ಲಿರುವಂಥ ಯಾವೊಬ್ಬ ಹುಡುಗನೂ ಕೊಡಲಿಲ್ಲ. ಅವನು ಅಷ್ಟೇ ಅದ್ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದನು. ಇದರಿಂದಾಗಿ ಸಾಗರನಿಗೆ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಬಂತು. ಸಾಗರ್ ಅಂಕದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮಾರ್ಕ್ಸ್ ಕಾರ್ಡನ್ನು ತಂದು ಅಪ್ಪನಿಗೆ ತೋರಿಸಿದಾಗ ಆತನ ಅಪ್ಪ, ಯಾಕಿಷ್ಟು ಕಡಿಮೆ ಅಂಕ ಬಂದಿದೆ ಎಂದು ನಾನು ಕೇಳುವುದಿಲ್ಲ, ನಿನಗೆ ನಾನು 100ಕ್ಕೆ 100 ತೆಗೆದುಕೋ ಎಂತಲೂ ಹೇಳುವುದಿಲ್ಲ, ಆದರೆ ಶ್ರಮ ಹಾಕಿದರೆ ಅಂಕ ಬರುತ್ತದೆಯಲ್ಲವೇ ಎಂದು ಹೇಳಿದರು. ಅದಕ್ಕೆ ಸಾಗರ್, ಹೌದಪ್ಪ, ನೀವು ಹೇಳುವುದು ನಿಜ, ಆದರೆ ನಾನು ನಿಮಗೆ ಹುಷಾರಿಲ್ಲದ ಕಾರಣದಿಂದ ರಜೆ ಹಾಕಿದ್ದೇನಲ್ಲ ಎಂದು ಹೇಳಿದನು. ಅಂದು ತರಗತಿಗಳಲ್ಲಿ ನಡೆದಂತಹ ಪಾಠದ ಪಠ್ಯಗಳನ್ನು ನನಗೆ ಯಾರೂ ಕೊಡಲಿಲ್ಲ ಎಂದು ಹೇಳಿದನು. ಅದಕ್ಕೆ ಸಾಗರನ ಅಪ್ಪ, ನನಗೆ ಯಾರೂ ಕೊಡಲಿಲ್ಲ ಎಂದು ನೆಪ ಹೇಳಬಾರದು, ನಿಮ್ಮ ಟೀಚರ್ಗೆ ಹೇಳಿ ಅವರಿಂದ ಪಡೆಯಬಹುದಿತ್ತಲ್ವಾ? ಟೀಚರ್ಗೆ ಕೇಳಲು ನಿನಗೆ ಭಯವಾಗುತ್ತಿದ್ದರೆ ನನಗೆ ಬಂದು ಹೇಳಬಹುದಿತ್ತಲ್ವಾ? ನಾನು ಬಂದು ನಿಮ್ಮ ಶಿಕ್ಷಕರ ಬಳಿ ಮಾತನಾಡುತ್ತಿದ್ದೆ. ಅದಕ್ಕೆ ಸಾಗರ್, ಹೌದಪ್ಪ, ನನಗಿದು ಹೊಳೆಯಲೇ ಇಲ್ಲ ಎಂದಾಗ ಆತನ ತಂದೆ, ನೋಡಪ್ಪ ಮಗು, ಇದು ಓದಿಗಷ್ಟೇ ಸೀಮಿತವಾಗಬಾರದು, ಜೀವನದಲ್ಲಿಯೂ ಅಷ್ಟೇ. ನಿನಗೆ ಮುಂದೆ ಬರಲು ಯಾರೂ ಸಹ ಆಸರೆಯನ್ನು ನೀಡುವುದಿಲ್ಲ. ನಾವೇ ಬುದ್ಧಿ ಉಪಯೋಗಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕು. ಈ ಮಾತನ್ನು ನೆನಪಿನಲ್ಲಿಟ್ಟುಕೋ ಎಂದರು. ಸಾಗರ್ ಅಂದಿನಿಂದ ನೆಪ ಹೇಳಿ ತಪ್ಪಿಸಿಕೊಳ್ಳುವುದನ್ನು ಬಿಟ್ಟು ಜಾಣ ವಿದ್ಯಾರ್ಥಿಯಾದ. ಇದು ಆತನ ತಂದೆಯು ಆತನಿಗೆ ಹೇಳಿಕೊಟ್ಟಂತಹ ಜೀವನ ಪಾಠವಾಗಿದೆ. ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.